ಸ್ವಾಗತ ಸ್ನೇಹಿತರೆ, ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ಕಾಯಿನ್ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬೈ ಫಸ್ಟು ಪ್ಲೇಸ್ಟೋರಲ್ಲಿ ಕಾಯಿನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇನ್ಸ್ಟಾಲ್ ಆಗುತ್ತೆ. ಜಸ್ಟ್ 11 MB ಇದೆ. ಸೊ ಕಾಯಿನ್ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಕಾಯಿನ್ ಆ್ಯಪ್ ಇನ್ಸ್ಟಾಲ್ ಆಗಿದ ತಕ್ಷಣ ಓಪನ್ ಮಾಡಬೇಕಾಗುತ್ತೆ. ನಿಮಗೆ ಝೀರೋದಾ ಯೂಸರ್ ಐ ಡಿ ಪಾಸ್ವರ್ಡ್ ಇರಬೇಕಾಗುತ್ತೆ ಈ ಒಂದು ಆ್ಯಪ್ನ ಯೂಸ್ ಮಾಡಬೇಕು ಅಂದರೆ. ಝೀರೋದಾದಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಲ್ಲ ಅನ್ನೋದಾದರೆ ಈ ವಿಡಿಯೋ ನೋಡಿ. ಅಕೌಂಟ್ ಓಪನ್ ಮಾಡಿ ಫಸ್ಟು. ಸೊ ಝೀರೋದಾ ಅಕೌಂಟ್ ಓಪನ್ ಮಾಡಿ ನಿಮ್ಮ ಕ್ರೆಡೆನ್ಷಿಯಲ್ಸ್, ಲಾಗಿನ್ ಡೀಟೇಲ್ಸ್ ಎಲ್ಲ ಬಂದಮೇಲೆ ನೀವು ಈ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಮಾಡೋಣ ಆ್ಯಂಡ್ ಲಾಗಿನ್ ಡೀಟೇಲ್ನ ಕೇಳುತ್ತೆ. ಸೊ ಆಲ್ರೆಡಿ ನಾನು ಯೂಸ್ ಮಾಡಿದೆ, ನಿಮಗೆ ತೋರಿಸೋಕ್ಕೋಸ್ಕರ ಅಷ್ಟೇ. ಲಾಗಿನ್ ವಯಾ ಬ್ರೌಸರ್, ಸೈನ್ ಅಪ್ ಅಥವಾ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಝೀರೋದಾ ಅವರ ಆ್ಯಪ್ ಓಪನ್ ಆಗುತ್ತೆ. ಸೊ ಇದರಿಂದ ಅದು ಕನೆಕ್ಷನ್ನ ತೊಗೊತಿದೆ. ಸೊ ಪರ್ಮಿಷನ್ ತೊಗೊಂತು. ಇದು ನಮ್ಮ ಪರ್ಮಿಷನ್ ತೊಗೊಂಡಿರೋವಂಥ ಝೀರೋದಾ ಅವರ ಕಾಯಿನ್ ಆ್ಯಪ್. ಸೊ ಬೈ ದ ವೇ ಇಲ್ಲಿ ಲಾಸ್ ತೋರಿಸ್ತಿದೆ. ಇಟ್ಸ್ ಓಕೆ, ಯಾಕೆಂದರೆ ಮಾರ್ಕೆಟ್ ಕರೆಂಟ್ಲಿ ಡೌನ್ ಪೊಸಿಷನ್ಸಲ್ಲೇ ಇದೆ. ಒಂದು ಡೆಮೋ ಅಕೌಂಟ್ ಈಗ ಆಲ್ರೆಡಿ ಒಂದು 2 ಪಾಯಿಂಟ್ ಸಮಥಿಂಗ್ ಇನ್ವೆಸ್ಟ್ ಮಾಡಿದ್ವಿ. ನಿಮಗೆ ತೋರಿಸೋಣ ಯಾವ ರೀತಿ ಇರುತ್ತೆ, ಪ್ರೀವಿಯಸ್ಲಿ ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಅಂತ. ಬಿಕಾಸ್ 1 or 2 ಡೇಸ್ ಆಗುತ್ತೆ ಒಂದು ಸಾರಿ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಹೋಗಬೇಕು ಅಂದರೆ. ಸೊ ಹಾಗಾಗಿ ಮೊದಲೇ ತೋರ್ಸೋಕ್ಕೋಸ್ಕರ ಮಾಡಿದ್ವಿ. ಸೊ ದಿಸ್ ಈಸ್ ದ ಇಂಟರ್ಫೇಸ್. ಇವತ್ತು ಆ್ಯಪ್ ಸೈನ್ ಇನ್ ಆಗಿದ ತಕ್ಷಣ ನಮಗೆ ಸಿಗುವಂಥ ಇಂಟರ್ಫೇಸ್ ಇದು. ಈ ಇಂಟರ್ಫೇಸಲ್ಲಿ ಒಂದಷ್ಟು ಆಪ್ಷನ್ಸ್ಗಳಿದೆ. ಫಸ್ಟು ನಾವು ಮೆನು ಬಾರ್ನ ನೋಡೋಣ. ಮೆನು ಬಾರಲ್ಲಿ 4 ಮೆನು ಬಾರ್ ಬರುತ್ತೆ. ಒಂದು ಹೌಸ್, ಒಂದು ಇನ್ವೆಸ್ಟ್ಮೆಂಟ್, ಒಂದು ಡಿಸ್ಕವರ್, ಇನ್ನೊಂದು ಅಕೌಂಟ್ ಅಂತ. ಈ 4ರಲ್ಲಿ ನಾನು ಫಸ್ಟ್ ಬಗ್ಗೆ ಮಾತಾಡ್ತೀನಿ. ಇಂಟರ್ಫೇಸ್ ತುಂಬ ಸಿಂಪಲ್ ಆಗಿದೆ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಾ, ನಿಮ್ಗೆ ಎಷ್ಟು ಲಾಭ ನಷ್ಟ ಆಗಿದೆ ಆ್ಯಂಡ್ ಕರೆಂಟ್ಲಿ ಎಷ್ಟು ದುಡ್ಡು ಬಂದಿದೆ ಅನ್ನೋದು ನಿಮಗೆ ಫಸ್ಟ್ ರೆಡ್ಡಲ್ಲಿ ತೋರಿಸ್ತಿದೆ ಇಲ್ಲಿ. ಅದಾದಮೇಲೆ ನಿಮಗಿರುವಂಥದ್ದು 2 ಅಮೌಂಟ್ 2.6 ಇನ್ವೆಸ್ಟ್ ಮಾಡಿದ್ದೀವಿ. ಕರೆಂಟ್ಲಿ 2.55 ಇದೆ. ಓಕೆ, ಒಂದು ₹50 ಲಾಸ್ ಆಗಿದೆ ಅಂತ ಇಟ್ಕೊಳ್ಳಿ. 43 ಅಂತ ತೋರಿಸ್ತಿದೆಯಲ್ಲ. ಇದಾದಮೇಲೆ ಕೆಳಗಡೆ ಬಂದರೆ ಎಕ್ಸ್ಪ್ಲೋರಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಈ ಎಕ್ಸ್ಪ್ಲೋರಲ್ಲಿ ಇರುವಂಥದ್ದು ಏನು ಅಂದರೆ, ನಿಮ್ಗೆ ಯಾವ ಥರ ಬೇಕು. ಈಗ ಕರೆಂಟ್ಲಿ ಹೊಸದಾಗಿ NFOs ಯಾವುದಾದ್ರೂ ಬಂದರೂ ತೋರಿಸ್ತಾ ಇರುತ್ತೆ. NFO ಅಂದರೆ ಬೈ ದ ವೇ ನ್ಯೂ ಫಂಡ್ ಆಫರಿಂಗ್ಸ್ ಅಂತ. ಹೊಸದು ಯಾವುದಾದ್ರೂ ಇದ್ರೆ ತೋರಿಸ್ತಾ ಇರುತ್ತೆ. ಝೀರೋದಾ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ ಹಾಗೂ ಬೇರೆ ಬೇರೆ ಕಂಪನಿಗಳ ಒಂದಷ್ಟು ಮ್ಯೂಚುವಲ್ ಫಂಡ್ನ ತೋರಿಸ್ತಿದೆ. ಸೊ ಬ್ಯಾಕ್ ಬರೋಣ. ಇದಾದಮೇಲೆ ಇರುವಂಥದ್ದು ಟ್ಯಾಕ್ಸ್ ಸೇವಿಂಗ್ಸ್ಗೆ ಯಾವುದಾದ್ರೂ ನೀವು ಸ್ಕೀಮ್ ನೋಡುತ್ತಿದ್ರೆ ಇಲ್ಲಿರುತ್ತೆ, ನೋಡ್ಬೋದು. ಇಲ್ಲಿರೋವಂಥದ್ದೆಲ್ಲ ಟ್ಯಾಕ್ಸ್ ಸೇವಿಂಗ್ಸ್ ಮಾಡೋವಂಥದ್ದು. ಟ್ಯಾಕ್ಸ್ ಸೇವಿಂಗ್ಸ್ ಎಷ್ಟಾಗುತ್ತೆ ಏನಾಗುತ್ತೆ ಅಂದರೆ ಅದನ್ನು ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಬ್ಯಾಕ್ ಬರೋಣ. ನೆಕ್ಸ್ಟು ಲೋ ಕಾಸ್ಟ್ ಇಂಡೆಕ್ಸ್ ಫಂಡು, ತೀರಾ ಕಡಿಮೆ ಚಾರ್ಜ್ ಮಾಡುವಂಥ ಇಂಡೆಕ್ಸ್ ಫಂಡ್ಸ್ಗಳು. ಎಕ್ಸಿಟ್ ಲೋಡ್ ನೋಡಿ 0.25 ಇದೆ. ಎಕ್ಸ್ಪೆನ್ಸ್ ರೇಷಿಯೋ 0.25 ಇದೆ. ತುಂಬ ಕಮ್ಮಿ ಚಾರ್ಜ್ ಮಾಡ್ತಾರೆ ಇವರು. ಯೂಶಲಿ 1%, 2% ಅಲ್ಲ. ನೀವು ಬೇರೆ ಬೇರೆ ಆ್ಯಪಲ್ಲಿ ಯೂಸ್ ಮಾಡ್ತಿದ್ರೆ, ಈ ಆ್ಯಪಲ್ಲೂ ನಾನು ತೋರಿಸ್ತೀನಿ 1 ಇರೋವಂಥದ್ದು 1, 2 ಇರೋವಂಥದ್ದು. ಇದು ತುಂಬ ಕಮ್ಮಿ ಯೂಸ್ ಮಾಡೋವಂಥದ್ದು, ತುಂಬ ಕಮ್ಮಿ. 14% ರಿಟರ್ನ್ ಇದೆ 5 ಇಯರ್. ಅದನ್ನೇ ನಾವು 1 ಇಯರ್ಗೂ ನೋಡ್ಬೋದು. 1 ಇಯರ್ 2 ಇಯರಲ್ಲಿ ಏನಾಗಿದೆ ಅಂತ. ಸೊ 1 ಇಯರಲ್ಲಿ 8.49% ರಿಟರ್ನ್ ಬಂದಿದೆ. ಸೊ ಇದು ಲೋ ಕಾಸ್ಟ್ ಇಂಡೆಕ್ಸು. ಇದ್ರ ಬಗ್ಗೆ ನಾನು ಹೇಳೋದಾದರೆ ಎಕ್ಸಿಟ್ ಲೋಡ್ ಅನ್ನೋವಂಥದ್ದು, ನೀವು ಹೊರಗಡೆ ಬರಬೇಕಾದ್ರೆ ನೀವು ಪೇ ಮಾಡುವಂಥ ಒಂದು ಚಾರ್ಜ್ 0.05. ನೀವು ₹100 ಹಾಕಿದರೆ 1% ಅಂದರೆ ₹1 ಅವರು ಕಟ್ ಮಾಡ್ಕೋತಾರೆ. ಇಲ್ಲಿ 0.05 ಇರೋದ್ರಿಂದ 0.05 ಪೈಸನ ಕಟ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ. ಈ ಒಂದು ಇಂಡೆಕ್ಸ್ ಫಂಡ್ನ ಮೇಂಟೈನ್ ಮಾಡೋಕ್ಕೆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಬರುತ್ತೆ, ಅಥವಾ ಒಂದು ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಅದನ್ನು ಇಲ್ಲಿ ಕಟ್ ಮಾಡ್ಕೋತಾರೆ 0.02 ಅಂತ. ಇದು ಏನಕ್ಕೋಸ್ಕರ ಕಟ್ ಮಾಡ್ಕೊತಾರೆ ಅಂದರೆ, ಇಲ್ಲಿ ನೋಡಿ ಕೆಳಗಡೆ ಬಂದರೆ ನಮಗೊಂದಷ್ಟು ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಫಂಡ್ ಮ್ಯಾನೇಜರ್ ನೇಮ್ ಇರುತ್ತೆ. ಇವ್ರಿಗೆ ಕೊಡೋವಂಥ ಸಂಬಳ ಅಥವಾ ಎಕ್ಸ್ಪೆನ್ಸಸ್ ಅಥವಾ ಮೇಂಟೆನೆನ್ಸ್ ಅಂತ ಕಟ್ ಮಾಡ್ಕೋತಾರೆ. ಇದ್ರ ಬಗ್ಗೆ ನಾನು ಇನ್ನೂ ಆಮೇಲೆ ಮಾತಾಡೋಣ. ನೆಕ್ಸ್ಟ್ ಇರೋವಂಥದ್ದು ಸ್ಮಾರ್ಟ್ ಬೇಟಾ. ಇದೆಲ್ಲ ಹೈಬ್ರಿಡ್ ಆಪ್ಷನ್ಸು. ಹೈಬ್ರಿಡ್ ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು ನೀವು ಒಂದಷ್ಟು ಕಂಪನಿಗಳನ್ನ ಮಿಕ್ಸ್ ಮಾಡಿರ್ತಾರೆ. ಯಾವ ಸೆಕ್ಟರಲ್ಲಿ ಯಾವ ರೀತಿಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ ಸ್ವಲ್ಪ ರಿಟರ್ನ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಇಯರ್ಲಿ 13% ಕೊಟ್ಟಿದೆ. 2 ಇಯರ್ಸಲ್ಲಿ ಐ ಥಿಂಕ್ 5%. ಅದೇಗೆ 1 ಇಯರ್ಗೆ 13% ಕೊಡುತ್ತೆ, 2 ಇಯರ್ಗೆ 5% ಅಂದರೆ ಡೌನ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಇರೋವಂಥದ್ದು ಈಕ್ವಿಟಿ ಡೆಪ್ಟ್ ಅಂತ. ಈಕ್ವಿಟಿ ಅಂದರೆ ಶೇರ್ಗಳಲ್ಲಿ, ನಾರ್ಮಲ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು. ಡೆಪ್ಟ್ ಅಂದರೆ ಸಾಲ ಕೊಟ್ಟಿರುವಂಥದ್ದು. ನಿಮ್ಮ ಮ್ಯೂಚುವಲ್ ಫಂಡ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಸಾಲ ಕೊಟ್ಟಿರ್ತಾರೆ. ಕಂಪ್ನಿಗಳು ಒಂದಷ್ಟು ಸಾಲ ತೊಗೊಂಡೋಗಿರುತ್ತೆ, ಅದನ್ನು ಡೆಪ್ಟ್ ಅಂತ ಕರೀತಾರೆ. ಅಥವಾ ಬೇರೆ ಬೇರೆ ಅದಕ್ಕೆ ಸಾಲ ಕೊಟ್ಟಿರ್ತಾರೆ. ಅದು ಫಿಕ್ಸ್ಡ್ ರಿಟರ್ನ್ ಇರುತ್ತೆ. ಇದು ಬ್ಯಾಲೆನ್ಸ್ ಆಗಿರುತ್ತೆ, ಅದಕ್ಕೆ ಇದನ್ನು ಈಕ್ವಿಟಿ ಆ್ಯಂಡ್ ಡೆಪ್ಟ್ ಅಂತ ಕರೀತಾರೆ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಒಂಥರ ಬ್ಯಾಲೆನ್ಸ್ಡ್. ಆಲ್ಟರ್ನೇಟಿವ್ ಟು ಬ್ಯಾಂಕ್ ಎಫ್ ಡಿಗೆ ಆಲ್ಟರ್ನೇಟಿವ್ ಆಗಿರುವಂಥದ್ದು ಒಂದಷ್ಟು ಇದೆ. ಇದು ಫಿಕ್ಸ್ಡ್ ರಿಟರ್ನ್ ಇರುತ್ತೆ, ನೋಡ್ಬೋದು. ಒಂದು ಫಿಕ್ಸ್ಡ್ ರಿಟರ್ನ್
ಇಷ್ಟೇ ಬರುತ್ತೆ ಅಂತ. ಯೂಶಲಿ ಒಂದು 5% 6% ಬಂದಿದೆ, 1 ಇಯರ್ಗೆ 7% ಬಂದಿದೆ. ಇಲ್ಲಿ ಇದರ ಒಂದು ರಿಸ್ಕ್ ಮಾಡ್ರೇಟ್ ಆಗಿರುತ್ತೆ. ಸೊ ಇದೆಲ್ಲ ಬ್ಯಾಂಕ್ಗೆ ಆಲ್ಟರ್ನೇಟಿವ್ ಇರೋ ಥರ, ಒಂಥರ ಎಫ್ ಡಿ ಥರ, ಬಟ್ ಎಫ್ ಡಿ ಅಷ್ಟು ಸೇಫ್ ಅಲ್ಲ. ಓಕೆ, ನೆಕ್ಸ್ಟು ಒಂದಷ್ಟು ಫಂಡ್ಗಳ ಮೇಲೆ ವಿಡಿಯೋ ಮಾಡಿರೋವಂಥದ್ದು. ಇದು ಫಸ್ಟ್ ಇರೋವಂಥದ್ದು. ನೆಕ್ಸ್ಟ್ ಸೆಕೆಂಡ್ಗೆ ಹೋಗೋಣ. ಓಕೆ, ಈಗ ನಾನು ಹೋಮ್ ಪೇಜ್ ಬಗ್ಗೆ ಮಾತಾಡಿದ್ದೀನಿ, ಹೋಮ್ ಪೇಜ್ ಹೇಗಿತ್ತು ಅಂತ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಇನ್ವೆಸ್ಟ್ಮೆಂಟಿಗೆ ಬರೋಣ. ಇನ್ವೆಸ್ಟ್ಮೆಂಟಿಗೆ ಬಂದರೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿರೋವಂಥದ್ದು, ನಾವೇನೇನು ತೊಗೊಂಡಿರ್ತೀವಿ, ನಮ್ಮ ಪ್ಲ್ಯಾನ್ಗಳೇನೇನು, ಇದೆಲ್ಲ ಇಲ್ಲಿ ಬಂದು ಕೂತಿರುತ್ತೆ. ಓಕೆ, ನಾನು ಎರಡನ್ನು ತೊಗೊಂಡಿದ್ದೀನಿ, HDFC ಇಂಡೆಕ್ಸ್ ನಿಫ್ಟಿ 50 ಪ್ಲ್ಯಾನ್ ಹಾಗೂ HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ಸ್ ಅಂತ. ಸೊ ಈ ಎರಡರಲ್ಲೂ ನಾವು ಇನ್ವೆಸ್ಟ್ ಮಾಡಿರೋದು, ಒಂದರಲ್ಲಿ ಇನ್ವೆಸ್ಟ್ ಮಾಡಿರೋವಂಥದ್ದು 599.97 ಆ್ಯಂಡ್ ಇನ್ನೊಂದು 2K 2000, ಇದೊಂದು 600 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ. ಓಕೆ, ಉಳಿದಂತೆ ಇಲ್ಲಿ ಓವರ್ವ್ಯೂ ಇದೆ. ನಮಗೆ ಬಂದಿರೋ ಟೋಟಲ್ ಅಮೌಂಟ್ ಅಥವಾ ನಮಗೆ ಆಗಿರೋಂಥ ಟೋಟಲ್ ಲಾಸ್ನ ತೋರಿಸ್ತಾ ಇರುತ್ತೆ. ಮಾರ್ಕೆಟ್ ಕರೆಂಟ್ಲಿ ಡೌನ್ ಪೊಸಿಷನಲ್ಲಿರೋದ್ರಿಂದ ಈ ಥರ ಇರುತ್ತೆ. ನೆಕ್ಸ್ಟ್ ಪರ್ಸೆಂಟೇಜ್ ತೋರಿಸುತ್ತೆ, ಎಷ್ಟು ಪರ್ಸೆಂಟೇಜ್ ನಿಮಗೆ ರಿಟರ್ನ್ ಅಥವಾ ಲಾಸಸ್ ಬಂದಿದೆ ಅಂತ. ಅದಾದಮೇಲೆ ಇನ್ವೆಸ್ಟೆಡ್ ಎಷ್ಟು ಅಂತ ತೋರಿಸುತ್ತೆ. ದೆನ್ ಕರೆಂಟ್ ಪೊಸಿಷನ್ ಏನು ಅಂತ. ಅದ್ರ ಕೆಳಗಡೆ 3 ಡಾಟ್ ಇದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲ್ ಅಮೌಂಟ್ ತೋರಿಸುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಈಗ ಕರೆಂಟಾಗಿ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇಷ್ಟೇ. ಇದರಲ್ಲಿ ಇದು ಪೋರ್ಟ್ಫೋಲಿಯೋದಲ್ಲಿ ಬರುವಂಥದ್ದು. ಇಲ್ಲಿ 3 ಆಪ್ಷನ್ಸ್ ಇರುತ್ತೆ. ಅಗೇನ್ SIP, ಆರ್ಡರ್ ಆ್ಯಂಡ್ ಪೋರ್ಟ್ಫೋಲಿಯೋ ಅಂತ. ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನೇನಿರುತ್ತೆ ಇದನ್ನೆಲ್ಲ ತೋರಿಸ್ತಾ ಇರುತ್ತೆ. ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಇದರಲ್ಲಿ ಬೇಕು ಅನ್ನೋವಂಥದ್ದು ಇಲ್ಲಿ ತೋರಿಸುತ್ತೆ. ಇನ್ವೆಸ್ಟೆಡ್ ಬೇಕಾ, ಕರೆಂಟ್ ನೇಮ್ ವೈಸ್ ಆಗಬೇಕಾ, ಇನ್ವೆಸ್ಟೆಡ್ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನೋದು, ಪ್ರಾಫಿಟ್ ಆರ್ ಲಾಸ್, ಈ ಥರದ್ದು ಒಂದಷ್ಟು ವಿಧದಲ್ಲಿ ನೀವು ಅರೇಂಜ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಇರುವಂಥದ್ದು SIPಗೆ ಹೋದರೆ ನಾವು ಇಲ್ಲಿ ಯಾವುದು SIPಯನ್ನು ಮಾಡಿರ್ತೀವಿ ಅದು ಇಲ್ಲಿ ಬಂದಿರುತ್ತೆ. ನಾವು ಯಾವುದು SIPನ ಹಾಕಿಲ್ಲ, ಬಿಕಾಸ್ ಇದು ಡೆಮೋ ಅಕೌಂಟ್ ಆಗಿರೋದ್ರಿಂದ SIPನ ಹಾಕೋದಿಲ್ಲ. ಇದು SIP ಆಪ್ಷನ್ಸ್ ಇರುತ್ತೆ. ಇಲ್ಲಿ ನಾವು ಯಾವುದು ಇನ್ವೆಸ್ಟ್ ಮಾಡದೇ ಇರೋ ಕಾರಣ ಮಂತ್ಲಿ ನಾವು ಎಷ್ಟು ಹಾಕ್ತಾ ಇದ್ದೀವಿ ಅನ್ನೋಂಥದ್ದು ಇಲ್ಲಿ ತೋರಿಸುತ್ತೆ. ಕರೆಂಟ್ಲಿ ಎಷ್ಟು ಆ್ಯಕ್ಟಿವ್ SIPs ಇದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಸೊ ನಾನು ಆ್ಯಕ್ಟಿವಲಿ ಇನ್ವೆಸ್ಟ್ ಮಾಡಿರೋದಷ್ಟು, ವೀಕ್ಲಿ ಎಷ್ಟು, ಮಂತ್ಲಿ ಎಷ್ಟು, ಇದೆಲ್ಲ ಡೀಟೇಲಾಗಿ ಈ ಒಂದು 3 ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ಯಾವುದಾದ್ರೂ ನಿಮ್ಮ SIP ಸ್ಟಾಪ್ ಆಗಿದರೆ ಪೋಸ್ಟ್ ಅಂತ ತೋರಿಸುತ್ತೆ. ಈ ಥರ ಒಂದಷ್ಟು ಆಪ್ಷನ್ಸ್ಗಳನ್ನ ಇದು ತೋರಿಸುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಸಾರ್ಟ್ ಇದೆ, ಅದನ್ನು ಯಾವ ರೀತಿ ಅರೇಂಜ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸುತ್ತೆ. ಇನ್ನೂ ಕೆಳಗಡೆ ಬಂದರೆ 2 ಆಪ್ಷನ್ಸ್ ಇದೆ, SIP ಹಾಗೂ SWP ಅಂತ. ವಾಟ್ ಈಸ್ SWP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಇದೇನು ಹೇಳ್ತಾರೆ ಅದೇ ಥರನೇ ಇದು ವಿತ್ಡ್ರಾ ಪ್ಲ್ಯಾನ್ ಅಂತ. ಇದು SIPಲಿ ನೀವು ಮಾಡೋ ಕೆಲಸ ಏನು ಅಂದರೆ ಒಂದಷ್ಟು ಅಮೌಂಟ್ನ ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ. ದಿಸ್ ಇಸ್ ಕಾಲ್ಡ್ SIP. SWP ಅಂದರೆ ಮಂತ್ಲಿ ವಿತ್ಡ್ರಾ ಮಾಡ್ಕೊಂಡು ಹೋಗ್ತೀರಾ. ಇದೊಂಥರ ಕೇಳೋಕ್ಕೆ ಚೆನ್ನಾಗಿದೆ ನೋಡಿ, SWP ಮಂತ್ಲಿ ವಿತ್ಡ್ರಾ ಪ್ಲ್ಯಾನ್ ಅಂತ. ಸೊ ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ಲ್ಯಾನ್ ಅಂದರೆ ಏನು ಅಂದರೆ, ಫಸ್ಟ್ ನೀವು ಇನ್ವೆಸ್ಟ್ ಮಾಡಬೇಕು ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ನೇ, ಲಂಸಮ್ಮು, ಪ್ರತಿ ತಿಂಗಳು ಇಷ್ಟು ಅಂತ ವಿತ್ಡ್ರಾ ಮಾಡ್ಕೊಂಡು ಹೋಗುವಂಥದ್ದು. ಇದು ಏಜ್ ಆಗಿರೋ ಪರ್ಸನ್ಸ್ಗೆ, ಪೆನ್ಷನ್ಸ್ ಇಲ್ಲದೆ ಇರೋವಂಥವ್ರಿಗೆ ಈ ಪ್ಲ್ಯಾನ್ ಬೆಸ್ಟ್ ಆಗಿರುತ್ತೆ. ಯಂಗ್ಸ್ಟರ್ಸ್ಗಳಿಗೆ SIP ಬೆಸ್ಟ್, ಆ್ಯಂಡ್ ಓಲ್ಡ್ ಪರ್ಸನ್ಗಳಿಗೆ ಒಂದಷ್ಟು ಲಂಸಮ್ ಅಮೌಂಟ್ ಬಂದಿರುತ್ತೆ ಕೆಲಸ ಬಿಟ್ಟಾಗ, ಅಥವಾ PF ಅಮೌಂಟು ಅಥವಾ ಬೇರೆ ಅಮೌಂಟ್ಗಳು ಯಾವುದಾದ್ರೂ ಇದ್ದರೆ ಲಂಸಮ್ ಅಮೌಂಟ್ ಅಂತ, ಅದನ್ನು ಇಲ್ಲಿ ಹಾಕಿ ವಿತ್ಡ್ರಾ ಮಾಡ್ಕೊಂಡು ಹೋಗ್ಬೋದು. ಇದು SWP. ಸೊ ನೆಕ್ಸ್ಟ್ ಇದು ಬಿಟ್ಟರೆ ಇನ್ನೊಂದಿದೆ ಆರ್ಡರ್ಸ್ ಅಂತ. ನೀವು ಯಾವುದೇ ಒಂದು ಆರ್ಡರ್ನ ಪೋಸ್ಟ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ. ಈಗ ನೀವು ಯಾವುದಾದ್ರೂ ಆರ್ಡರ್ನ ಹಾಕಿದರೆ ಇಲ್ಲಿ ಬಂದಿರುತ್ತೆ. ಓಕೆ, ನಾನು ನಿಮಗೆ ತೋರಿಸ್ತೀನಿ ಈಗ ಯಾವ ರೀತಿ ಬೈ ಮಾಡೋದು ಅನ್ನೋವಂಥದ್ದನ್ನ. ಇದು ಸಿಂಪಲ್ಲಾಗಿ ಆ್ಯಪ್ ಯೂಸ್ ಮಾಡೋವಂಥದ್ದು. ಈಗ 3ನೇ ಟ್ಯಾಬ್ಗೆ ಹೋಗೋಣ, ಡಿಸ್ಕವರ್ ಟ್ಯಾಬಲ್ಲಿರುವಂಥದ್ದು ಮ್ಯೂಚುವಲ್ ಫಂಡ್ನ ಹುಡ್ಕೋವಂಥದ್ದು ಅಂತ. ಮ್ಯೂಚುವಲ್ ಫಂಡ್ನ ಹುಡುಕೋದು ಯಾವ ರೀತಿ ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು. ಬರೀ ಈಕ್ವಿಟಿ ಬೇಕು ಅಂದರೆ ಈಕ್ವಿಟಿ ಹುಡುಕ್ಬೋದು. ಡೆಪ್ಟ್ ಅಂದರೆ ಸಾಲ ಅಂತ, ಸಾಲನ ಕೊಟ್ಟಿರೋವಂಥದ್ದು ಫಿಕ್ಸೆಡ್ ರಿಟರ್ನ್ ಕೊಡ್ತಾರೆ ಇವರು. ಬ್ಯಾಂಕ್ FD ಅಷ್ಟು ಫಿಕ್ಸ್ಡಾಗಿ ನಿಮಗೆ ಸೆಕ್ಯೂರಿಟಿ ಇರಲ್ಲ, ಬಟ್ ಇದು ಒಂದು ಅಷ್ಟು ಸೆಕ್ಯೂರಿಟಿ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಸೆಬಿ ಅಂಡರಲ್ಲೇ ಬರೋದ್ರಿಂದ ಒಂಚೂರ ನಂಬೋದು, ತುಂಬ ನಂಬಲಿಲ್ಲ ಅಂದ್ರೂ. ಓಕೆ, ನೆಕ್ಸ್ಟ್ ಹೈಬ್ರಿಡ್ ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಗೋಲ್ಡ್ ಅದು ಇದು ಅಂತ. ಸೊ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರನೇ ಹೈಬ್ರಿಡ್ ಅಂತ ಮಾಡಿರ್ತಾರೆ ಅಷ್ಟೇ. ನೆಕ್ಸ್ಟ್ ಸಲ್ಯೂಷನ್ ಓರಿಯೆಂಟೆಡ್ ಅಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಇವೆಂಟಿಗೆ ನಾವು ಸೇವ್ ಮಾಡ್ತಾ ಇರ್ತೀವಿ, ರಿಟೈರ್ಮೆಂಟ್ ಅಂತ. ಸೊ ಹಾಗೇ ರಿಟೈರ್ಮೆಂಟ್ ಸೇವಿಂಗ್ಸ್ ಫಂಡ್ ಇದು. ಇನ್ನೊಂಥದ್ದು ವೆಲ್ತ್ ಕ್ರಿಯೇಷನ್ ಸ್ಕೀಮ್ಗೋಸ್ಕರ ಒಂದು ಸೇವಿಂಗ್ ಫಂಡ್, ಬೆನಿಫಿಟ್, ಈ ಥರ ಒಂದಷ್ಟು ವಿಷಯಗಳಿಗೋಸ್ಕರ ಅಥವಾ ಒಂದಷ್ಟು ಬೆನಿಫಿಟ್ಗೋಸ್ಕರ ಯಾವುದೋ ಒಂದು ಇವೆಂಟ್ಗೋಸ್ಕರ ಮಾಡ್ತಿರ್ತೀವಲ್ಲ, ಅದ್ರ ಮೇಲೇ ಒಂದು ಫಂಡ್ನ ಮಾಡಿಬಿಟ್ಟಿರ್ತಾರೆ. ಪೆನ್ಷನ್ ಇಂಡಿಯಾ, ಆದಿತ್ಯ ಬಿರ್ಲಾ ಸನ್ ಲೈಫ್ ರಿಟೈರ್ಮೆಂಟ್ ಫಂಡ್, 30 ಇಯರ್ಸ್ ಪ್ಲ್ಯಾನ್ ಇರ್ಬೋದು. ಈ ಥರ ಒಂದಷ್ಟು 30 ಪ್ಲ್ಯಾನ್ಸ್ ಅಂತ, ಈ ಥರ ಒಂದಷ್ಟು ಕಂಪನಿಗಳು ತನ್ನದೇ ಆದಂಥ ಒಂದು ನೇಮ್ಗಳನ್ನ ಇಟ್ಕೊಂಡು ಬಂದಿರುತ್ತೆ. ಇದು ಸಲ್ಯೂಷನ್ ಅಂತ. ನೆಕ್ಸ್ಟ್ ಅದರ್ಸಲ್ಲಿ ಎನಿ ಫಂಡ್
ಅದರ್ಸಲ್ಲಿ ಬರೋವಂಥದ್ದು ಯಾವುವು ಅಂದರೆ ಇಲ್ಲಿ ಯಾವ ಫಂಡ್ಗಳು ಈ ಒಂದು ಕ್ಯಾಟಗರಿಗೆ ಬರಲ್ಲ, ಇಲ್ಲಿಗೆ ಬರುತ್ತೆ. ಸೊ ಅದರ್ ಫಂಡಲ್ಲಿ ಎನಿ ಅಂತ ಕ್ಲಿಕ್ ಮಾಡಿ ಒಂದಷ್ಟು ಆಪ್ಷನ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ವೆಯ್ಟೇಜ್ ಇಂಡೆಕ್ಸ್ ಅಂತ ಆಗಿರ್ಬೋದು, ಅಥವಾ ಏಪ್ರಿಲ್ 2030ವರೆಗೂ ಇನ್ವೆಸ್ಟ್ ಮಾಡೋಂಗಿದ್ರೆ ಅದಕ್ಕೆ ಆದಂಥ ಒಂದು ನೇಮ್ ಕೊಟ್ಟು ಮಾಡಿರ್ತಾರೆ. ಸೊ ಬೇಸಿಕಲಿ ನಾವು ಜಾಸ್ತಿ ಇರೋವಂಥದ್ದು ಈಕ್ವಿಟಿ ಹಾಗೂ ಡೆಪ್ಟಲ್ಲಿ. ನಾನು ಫಸ್ಟ್ ಈಕ್ವಿಟಿನ ತೋರಿಸ್ಬಿಡ್ತೀನಿ ನಿಮಗೆ. ಈಕ್ವಿಟಿ ಅಂದರೆ ಆಬ್ವಿಯಸ್ಲಿ ಕಂಪನಿಗಳು ನಾವೇನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದೇ. ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ. ಎನಿ ಮಿಡ್ ಕ್ಯಾಪ್, ಫ್ಲೆಕ್ಸಿ, ಲಾರ್ಜ್, ಸ್ಮಾಲ್, ವ್ಯಾಲ್ಯೂ, LSS, ಫೋಕಸ್ಡ್, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್, ಮಲ್ಟಿ ಕ್ಯಾಪ್, ಕಾಂಟ್ರಾ, ಡಿವಿಡೆಂಡ್ ಹೀಲ್ಡ್, ಹೈಬ್ರಿಡ್, ಸೆಕ್ಟರಲ್, ಈ ಥರ ಒಂದಷ್ಟು ಆಪ್ಷನ್ಸ್ ಇರುತ್ತೆ. ಇದೆಲ್ಲ ಒಂದೊಂದು ಸೆಕ್ಟರ್ ಹಾಗೂ ಡಿಫ್ರೆಂಟ್ ಕಂಪನಿ ವೈಸ್ಗಳಲ್ಲಿ ಬರುತ್ತೆ. ಮಿಡ್ ಕ್ಯಾಪ್ ಅಂದರೆ ಇಷ್ಟು ಕ್ರೋರ್ಸ್ ಇದ್ದರೆ ಅದನ್ನು ಲಾರ್ಜ್, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಅದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ನೋಡಿ. ಸೊ ಯಾವುದು ಸೆಕ್ಟರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರೋ ಅನ್ನೋಂಥದ್ದನ್ನ ನೋಡ್ಕೊಂಡು ಮಾಡ್ಬೋದು. ನಿಮ್ಮ ಫಂಡ್ ಸೇಫ್ ಆಗಿರಬೇಕು ಅಂದರೆ ನೀವು ಆಬ್ವಿಯಸ್ಲಿ ಲಾರ್ಜ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ನೀವು ರಿಸ್ಕ್ ತೊಗೊತೀರಾ, ನನಗೆ ರಿಟರ್ನ್ ಜಾಸ್ತಿ ಬೇಕು ಅಂದರೆ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಸ್ವಲ್ಪ ಸೇಫಾಗೂ ಇರಬೇಕು, ಸ್ವಲ್ಪ ಚೆನ್ನಾಗೂ ಬೆಳಿಬೇಕು ಅಂದರೆ ಹೈಬ್ರಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಈ ಥರ ಒಂದಷ್ಟು ಇದೆ. ನೀವು ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಮೆಡಿಸಿನ್ ಕಂಪ್ನಿ ಅಂದ್ಕೊಳ್ಳಿ, ನಿಮಗೆ ಗೊತ್ತು ಮೆಡಿಸಿನ್ ಕಂಪ್ನಿ ಬೂಮ್ ಆಗೋ ಥರ ಇದೆ. ಆ ಥರ ಇದ್ದಾಗ ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡಿ ಮೆಡಿಕಲ್ ಕಂಪ್ನಿಗಳಲ್ಲಿ. ಸೊ ಸೆಕ್ಟರ್ ವೈಸ್ ಬಂದಾಗ ಒಂದಷ್ಟು ಸೆಕ್ಟರ್ ವೈಸೇ ಬರುತ್ತೆ. ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಟರ್ಗೆ ಆಗಿರ್ಬೋದು, ಈ ಥರ ಒಂದಷ್ಟು ಫಾರ್ಮಾ ನೋಡಿ, ನಾನು ಅದರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಫಾರ್ಮಾ ಫಂಡ್ಸ್ ಅಂತ, ಅದೇ ಕೆಲಸ ಮಾಡುತ್ತೆ ಅನ್ನೋಂಥದ್ದೆಲ್ಲ ಇಲ್ಲಿ ತೋರಿಸುತ್ತೆ. ಸೊ ನೆಕ್ಸ್ಟ್ ವಾಚ್ ಲಿಸ್ಟ್. ನಾವು ಯಾವುದಾದ್ರೂ ಒಂದನ್ನು ಬೈ ಮಾಡಬೇಕು ಅಂತ ನೋಡ್ಕೊಂಡಿದ್ರೆ ಅದನ್ನು ವಾಚ್ ಲಿಸ್ಟ್ ಮಾಡಿರ್ಬೋದು. ಇದನ್ನು ನಾವು ವಾಚ್ ಮಾಡಬೇಕು ಅಂತ ಅದನ್ನು ನೀವು ವಾಚ್ ಲಿಸ್ಟ್ಗೆ ಹಾಕೋಬೋದು. ಓಕೆ, ವಾಚ್ ಲಿಸ್ಟ್ ಹಾಕೊಳೋದು ಯಾವ ರೀತಿ ಅಂದರೆ, ನೀವು ಯಾವುದಾದ್ರೂ ಒಂದಕ್ಕೆ ಹೋದಾಗ ಇಲ್ಲಿ ಆ್ಯಡ್ ಟು ವಾಚ್ ಲಿಸ್ಟ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಹಾರ್ಟ್ ಮಾಡಿ. ಈಗ ನಾನು ಬೇರೆದು ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾನು ಈಕ್ವಿಟಿಗೆ ಬರ್ತೀನಿ, ಮಿಡ್ ಕ್ಯಾಪಿಗೆ ಬರ್ತೀನಿ, ಮಿಡ್ ಕ್ಯಾಪ್, ಓಕೆ ಆಕ್ಸೆಸ್ ಮಿಡ್ ಕ್ಯಾಪ್ಗೆ ಬರೋಣ. ಇಲ್ಲಿ ಆ್ಯಡ್ ಟು ವಾಚ್ ಲಿಸ್ಟ್ ಅಂತ ಇದೆ. ಈ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವಾಗಾದರೂ ಬಂದಾಗ ವಾಚ್ ಲಿಸ್ಟಿಗೆ ಬನ್ನಿ. ವಾಚ್ ಲಿಸ್ಟ್ ಎಷ್ಟು ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಹಾಕಿರುವಂಥ ಸ್ಟಾಕ್ ಏನಾಗಿದೆ ಅಥವಾ ಅದು ರಿಟರ್ನ್ ಏನು ಕೊಟ್ಟಿದೆ ಲಾಸ್ಟ್ ಇಯರ್ ಅನ್ನೋಂಥದ್ದು CAGR ಹಾಗೂ ಅದರ ಒಂದು ರಿಟರ್ನ್ನ ತೋರಿಸ್ತಾ ಇರುತ್ತೆ. ಓಕೆ, ಸೊ ಇದಿಷ್ಟು ಬೇಸಿಕ್ಕಾಗಿ ಆ್ಯಪ್ನ ನಾವು ಜಾಸ್ತಿ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಅಕೌಂಟಿಗೆ ಬಂದರೆ ನಿಮ್ಮ ಹೆಸರು, ನಿಮ್ಮ ಝೀರೋದಾದ ಕೋಡ್ ಏನಿರುತ್ತೆ ಯೂಸರ್ ನೇಮ್ ಅದು, ಹಾಗೂ ನಿಮ್ಮ ಪೇಮೆಂಟ್, ಪ್ರೊಫೈಲ್, ಕನ್ಸೋಲ್, ಥೀಮ್, ಇನ್ವೈಟ್ ಫ್ರೆಂಡ್ಸ್, ಸಪೋರ್ಟ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಲಾಗೌಟ್, ಇದಿಷ್ಟು ಆಪ್ಷನ್ಸ್ನ ತೋರಿಸ್ತಾ ಇರುತ್ತೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದಾದ್ರೂ ಪೇಮೆಂಟ್ ನಿಮಗೆ ಪೆಂಡಿಂಗ್ ಇದ್ದರೆ ಅದನ್ನು ನೀವು ನೋಡ್ಬೋದು. ಸೊ ಅದರ ಇನ್ಫಾರ್ಮೇಷನ್ಸ್ಗಳಿಲ್ಲಿರುತ್ತೆ. ನೆಕ್ಸ್ಟು ಪ್ರೊಫೈಲಲ್ಲಿ ನಿಮ್ಮ ಒಂದು ಬ್ಯಾಂಕ್, ಫೋನ್ ನಂಬರ್, ಪಾನ್ ಇದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟು ಕನ್ಸೋಲ್ಗೆ ಹೋದರೆ ನೀವೇನಾದರೂ ಝೀರೋದಾದಲ್ಲಿ ಇನ್ವೆಸ್ಟ್ ಮಾಡಿರೋವಂಥದ್ದು ಅಥವಾ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿರೋವಂಥದ್ರ ಬಗ್ಗೆ ಏನಾದರೂ ಡೀಟೇಲ್ ಬೇಕಿದ್ರೆ ರಿಪೋರ್ಟ್, ಪೋರ್ಟ್ಫೋಲಿಯೋ, ಫಂಡ್ ಸ್ಟೇಟ್ಮೆಂಟ್ ಇದನ್ನೆಲ್ಲ ನೋಡ್ಕೊಬೋದು. ನೆಕ್ಸ್ಟ್ ಥೀಮ್ ಡಾರ್ಕ್ ಮಾಡೋಂಗಿದ್ರೆ ಥೀಮ್ ಡಾರ್ಕ್ ಮಾಡ್ಕೊಬೋದು, ಲೈಟ್ ಥೀಮ್. ಓಕೆ, ಫ್ರೆಂಡ್ನ ಇನ್ವೈಟ್ ಮಾಡೋಂಗಿದ್ರೆ ಇನ್ವೈಟ್ ಮಾಡ್ಬೋದು. ನಿಮಗೆ ನಿಮ್ಮ ಒಂದು ಇನ್ವೈಟ್ ಲಿಂಕ್ನ ಫ್ರೆಂಡ್ಗೆ ಕಳಿಸ್ಬೋದು. ಸಪೋರ್ಟ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ರೆ ಈ ಒಂದು ಇದರಲ್ಲಿ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಲಾಗೌಟ್ ಇಷ್ಟಿರುತ್ತೆ. ಸೊ ಜಾಸ್ತಿ ನಾವು ಇರೋವಂಥದ್ದು ಇನ್ವೆಸ್ಟ್ಮೆಂಟ್ ಹಾಗೂ ಹೋಮಲ್ಲೇ, ಹಾಗಾಗಿ ದಿಸ್ ಇಸ್ ದ ಫೇವ್ರೇಟ್ ಪ್ಲೇಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಬೈ ಮಾಡಬೇಕಾದ್ರೆ ಏನೇನು ಕನ್ಸಿಡರ್ ಮಾಡಬೇಕು ಅನ್ನೋವಂಥದ್ದನ್ನು ನೋಡೋಣ. ಬೈ ಮಾಡಬೇಕಾದ್ರೆ ತುಂಬ ಒಂದಷ್ಟು ವಿಷಯಗಳನ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೆಯದು. ಯಾವ ರೀತಿ ಬೈ ಮಾಡಬೇಕು, ಏನು ಎತ್ತ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದು ಡೀಟೇಲ್ ವಿಡಿಯೋ ಆಗಿತ್ತು, ಕಾಯಿನ್ ಆ್ಯಪ್ನ ಯೂಸ್ ಮಾಡೋದು. ಸೊ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಇನ್ನೂ ಬರೋದಿದೆ, ಟು ಬಿ ಕಂಟಿನ್ಯೂ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.